ಸಾಧಕಿಯರನ್ನ ಕರೆಸಿ, ಅದು ನಮ್ಮ ಅಜ್ಜಿನ ಕರೆಸಿ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲ ಎಕ್ಸಾಂಪಲ್ ಆಗಲಿ, ಒಂದು ಮೋಟಿವೇಶನ್ ಕೊಡ್ರಿ ಅಂತಂದು. ಅವ್ರು ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದ ಕಷ್ಟ. ಅಷ್ಟ್ರಾಗ ಇಷ್ಟು ಟೈಮ್ ತಗೊಂಡು ಮೇಡಮ್ ನಿಮ್ಮೆಲ್ಲರಿಗೂ ಒಂದು ಮೋಟಿವೇಶನ್ ಇರಲಿ, ನೀವೆಲ್ಲ ಜೀವನದಲ್ಲಿ ಮುಂದೆ ಬರಲಿ ಅಂತ ನಮ್ಮನ್ನು ಕರೆಸಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ದ್ರೌಪದಿ ಮುರ್ಮು ಮೇಡಮ್ ರಾಷ್ಟ್ರಪತಿ, ಹೌದಾ? ಸೊ ಅವರು ಎಷ್ಟೆಲ್ಲ ಕಳ್ಕೊಂಡ್ಬಿಟ್ರು ಜೀವನದಾಗ. ಅವ್ರ ಮಕ್ಕಳನ್ನ ಕಳ್ಕೊಂಡ್ರು, ಗಂಡನ ಕಳ್ಕೊಂಡ್ರು, ತಾಯಿನ ಕಳ್ಕೊಂಡ್ರು, ತಮ್ಮನ ಕಳ್ಕೊಂಡ್ರು. ಆದ್ರೆ ಅವ್ರು ಎಂದೂ ಎದೆಗುಂದಲಿಲ್ಲ. ಈಗ ರಾಷ್ಟ್ರಪತಿಯಾಗಿ ನಮ್ಮ ಇಡೀ ದೇಶನ ಆಳ್ಲಿಕತ್ತಾರೆ. ಸೊ ಅದೇ ರೀತಿ ನಾವು ಯಾವುದೇ ಸಂದರ್ಭದಲ್ಲಾಗಲಿ ನಮ್ಮ ಮನೋಸ್ಥೈರ್ಯನ ಕಳ್ಕೊಬಾರ್ದು, ಧೈರ್ಯದಿಂದ ಇರಬೇಕು. ಏನೇ ಬಂದರೂ ಎದುರಿಸ್ಬೇಕು. ಈಗ ಇವಾಗಿನ ಮಕ್ಕಳು ಏನು ಮಾಡ್ತಾರೆ, ಒಂದು ಚಿಕ್ಕದು ಏನಾದರೂ ಪ್ರಾಬ್ಲಮ್ ಬಂದ್ರೆ ತಂದೆ ತಾಯಿಗೂ ಹೇಳ್ಕೊಳ್ಳಲ್ಲ, ಸುಸೈಡ್ ಅನ್ನೋದು ಆ ವಿಷಯಕ್ಕೆ ಹೋಗ್ಬಿಡ್ತಾರೆ. ಸೊ ಯಾವುದೇ ನಾವು ಸಾಧನೆಗೆ ನಮಗೆ ಒಂದು ಪ್ರತಿಫಲ ಸಿಗ್ಬೇಕಂದ್ರೆ ಕೆಲವೊಬ್ರಿಗೆ ಟೈಮ್ ಸಿಗುತ್ತೆ. ಈಗ ನೋಡ್ರಿ, ಅಜ್ಜಿ ಇಷ್ಟು ವರ್ಷ ನಮಗೆ ಗೊತ್ತಿರಲಿಲ್ಲ, ಆದ್ರೆ ಅವ್ರು ಏನು ಮಾಡಿದ್ರು, ಸಣ್ಣ ಸಸಿ ನೆಟ್ಕೊಟ್ಟು ಬಂದು ಇವಾಗ ಹೆಮ್ಮರವಾಗಿ ಇವತ್ತು ಎಲ್ಲರಿಗೂ ಗೊತ್ತಾಗ್ಯಾರ ಇಡೀ ಕರ್ನಾಟಕದಾಗ. ಸೊ ನಮಗೆ ಸಾಧನೆಗೆ ನಮಗೆ ಜಲ್ದಿ ಪ್ರತಿಫಲ ಸಿಗ್ಲಿ ಅಂತಂದು ಎಲ್ಲರೂ ಬಯಸೋದು ಬೇಡ. ಪ್ರತಿಫಲ ಸಿಗುತ್ತಾ, ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ತಿರ್ಬೇಕು. ಕೆಲವೊಬ್ರಿಗೆ ಬೇಗ ಸಿಗುತ್ತಾ, ಕೆಲವೊಬ್ರಿಗೆ ಲೇಟ್ ಆಗಿ ಸಿಗುತ್ತಾ. ಸೊ ಅಜ್ಜಿ ನಮಗೆ ಎಕ್ಸಾಂಪಲ್. ನೆಕ್ಸ್ಟ್ ನಾನು ಈಗ ನನ್ನ ಮಗಳು ಹುಟ್ಟಿದ್ಮೇಲೆ ನಾ ಬೆಳಕಿಗೆ ಬಂದೀನಿ. ನನಗೂ ಟೈಮ್ ತಗೊಂಡದ. ಎಷ್ಟು ವರ್ಷದಿಂದ ನಾನು ಬಿಡಲಿಲ್ಲ. ನಾನು BSc MCA BEd ಮದುವೆ ಆದ್ಮೇಲೆ, ಮದುವೆಗಿಂತ ಮುಂಚೆ ನಾನು ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಅದಾದ್ಮೇಲೆ ಕೆಲವೊಂದು ಕಾರಣಾಂತರಗಳಿಂದ ನಾನು ತವ್ರ ಮನೆಗೆ ಬರಬೇಕಾಯ್ತು. 2 ಮಕ್ಕಳಿದಾರೆ ಅಂತ ನಾನು ಯಾವತ್ತೂ ಎದೆಗುಂದಲಿಲ್ಲ. ಆದರೆ ನನ್ನ ಜೊತೆ ನಿಂತಿದ್ದು ನಮ್ಮಮ್ಮ ನಮ್ಮಪ್ಪ. ಅವ್ರು ನಿಂತರು, ನಾನು ಯಾವತ್ತೂ ಎದೆಗುಂದಲಿಲ್ಲ. ನಾನು BEd ಮಾಡ್ಕೊಂಡೆ, ನಾನು ಜಾಬ್ ಮಾಡ್ಕೊತ ಪರಿಸ್ಥಿತಿ ಹಂಗಿತ್ತು, BEd ಮಾಡ್ಕೊಂಡೆ. ಅದು ನಿಮ್ಗೆ ಯಾಕೆ ಇದು ಹೇಳಲಿಕ್ಕತ್ತೀನಿ ಅಂದ್ರೆ, ಯಾವಾಗಲೂ ಎದೆಗುಂದಬೇಡ್ರಿ. ಆಮೇಲೆ ಒಂದು ತವ್ರ ಮನೆಗೆ ಬಂದ್ಮೇಲೆ ಅಪ್ಪ ಅಮ್ಮನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರಬೇಡ್ರಿ. ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಬೇಕು, ನಮ್ಮತನನ ನಾವು ಉಳಿಸ್ಕೋಬೇಕು. ಈಗ ನಮ್ಮ ಮಕ್ಕಳಿದಾರೆ ಅಂದ್ರೆ ನಾವು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ನೀವು ಫಸ್ಟ್ ಆಲೋಚನೆ ಮಾಡ್ಬೇಕು. ನಾವು ಫುಲ್ ಡಿಪ್ರೆಷನ್ ಹೋಗಿ ಯೋಚನೆ ಮಾಡ್ಬಿಟ್ರೆ ನಮ್ಮನ್ನು ನಂಬಿದವ್ರು ಏನ್ ಮಾಡ್ಬೇಕು? ಏನೂ ಮಾಡ್ಲಿಕ್ಕಾಗಲ್ಲ. ಸೊ ನೀವು ಬೇರೆ ದಾರಿಗಳನ್ನ, ಬೇರೆ ಮಾರ್ಗಗಳನ್ನ ಹುಡುಕ್ತಾ ಇರಬೇಕು. ಆ ಇನ್ಫೋಸಿಸ್ ಆಗಿ ಬಂದ್ಮೇಲೆ BEd ಮಾಡ್ಕೊಂಡು ನಾನು ಟೀಚರ್ ಆದೆ. ಟೀಚರ್ ಆಗಿ 5-6 ಇಯರ್ಸ್ ವರ್ಕ್ ಮಾಡಿದೆ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್ KVL ಎಲ್ಲ. ಅದಾದ್ಮೇಲೆ ಪ್ರಿನ್ಸಿಪಲ್ ಆದ್ಮೇಲೆ ಮತ್ತೆ ಇನ್ನೂ ಧೈರ್ಯ ಬಂತು ನಂಗೆ, ಇನ್ನೂ ಏನಾದರೂ ಮಾಡಬೇಕಲ್ಲ. ಇದೇ ರೀತಿ ಮಾಡ್ಕೊಂಡು ಇದೇ ಫೀಲ್ಡ್ನ ಹೋದ್ರೆ ಇನ್ನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಸೊ ಮಾಡ್ಕೊಂಡು ನಾನು ಮುಂಚೆ ಥಿಯೇಟ್ರಲ್ಲಿ ಇದ್ದೆ. ಆ ಥಿಯೇಟರ್ ಆರ್ಟಿಸ್ಟ್ ಆಗಿ, ನಿಮಗೆಲ್ಲ ಗೊತ್ತಿರಬೇಕು, ಯಶವಂತ್ ಸರ್ ದೇಶಪಾಂಡೆ ಹೆಸರು ಕೇಳಿರ್ಬೇಕು ನೀವು. ಅವರು ಒಳ್ಳೆ ಥಿಯೇಟರ್ ಆರ್ಟಿಸ್ಟ್. ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಿಫೋರ್ ಮ್ಯಾರೇಜ್ ಎಲ್ಲ ನಾನು ದುಬೈ ಆಮೇಲೆ US ಎಲ್ಲ ಹೋಗಿ ಬಂದೀನಿ ಅವ್ರ ಜೊತೆ ಥಿಯೇಟ್ರಲ್ಲಿ. ಹೋಗಿ ಬಂದ್ಮೇಲೆ ಅದನ್ನ ಹಂಗೆ ಬಿಡಬಾರ್ದು. ನಾನು ಮನೆ ಒಳಗೆ ಅನ್ಲಿಕ್ಕತ್ರ, ಇನ್ನು ಈಗ ವಯಸ್ಸಾದಂಗೆ ಅಪಾರ್ಚುನಿಟೀಸ್ ಎಲ್ಲ ಸಿಗಲ್ಲ ಅಂತಂದ. ಸೊ ನೀವು ಮನಸ್ಸು ಮಾತ್ರ ನಮ್ದು ಯಾವುದೇ ರೀತಿ ಆಗಲಿ ನಾವು ಸಿಗಲ್ಲ ಅಂತಂದು ನಾವು ನಮ್ಮ ಮನೋಸ್ಥೈರ್ಯನ ಕಳ್ಕೊಂಡು ಕೊಡೋದ್ರಿಂದ ಸಿಗೋದೇ ಇಲ್ರಿ. ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು, ಸಿಗುತ್ತೆ. ಡೈಲಿ ಪಾಸಿಟಿವ್ ಅಫರ್ಮೇಷನ್ ಮಾಡ್ರಿ. ಅದಕ್ಕಿಂತ ಮುಂಚೆ ನಮ್ಮ ಹೆಲ್ತ್ ಬಹಳ ಪ್ರಯಾರಿಟಿ ರೀ. ಇದು 1 ತಿಂಗಳ ಮುಂಚೆ ನಾನು ಬರೀ ಕೆಲಸ ಮನೆಯೊಳಗೂ ನಿಭಾಯಿಸೋದು, ಮಕ್ಕಳಿಗೆ ನಿಭಾಯಿಸೋದು, ಏನಾದ್ರು ಸಾಧನೆ ಮಾಡಬೇಕು ಅನ್ನೋದು. ಯಾಕಂದ್ರೆ ವಯಸ್ಸು ಹೋಗ್ಲಿಕ್ಕೆ ಬಿಟ್ಟದು, ಸಾಧನೆ ಮಾಡೋದು ಭಾಳ ಅದ ರೀ ಜೀವನದಾಗ. ಸೊ ವಯಸ್ಸು ಹೊಂಟದಂತ ನಾವು ಬರೀ ಸಾಧನೆ ಹಿಂದೆ ಓಡಿದ್ರೆ ನಮ್ಮ ಹೆಲ್ತ್ ಕಳ್ಕೊಂಡ್ಬಿಡ್ತೀವಿ. ಸೊ ಹೆಲ್ತನ್ನು ನಾವು ಫಸ್ಟ್ ಪ್ರಯಾರಿಟಿ ಆಗಿ ಹೋಗ್ಬೇಕು. ಸ್ಪೆಷಲಿ ನಮ್ಮೆಲ್ಲ ಹೆಣ್ಮಕ್ಳು ಬರೀ ತಮ್ಮ ಗಂಡಗ್ ಮಾಡದೆ, ಮಕ್ಕಳಿಗೆ ಮಾಡದೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಡಿಗೆ ಮನ್ಯಾಗ ಕಳೀರಿ. ಆದ್ರೆ ನೀವು ಗಟ್ಟಿಯಾಗಿದ್ರೆ, ನಿಮ್ಮ ಹಿಂದೆ ನಂಬ್ಕೊಂಡಿರೋ ನಿಮ್ಮ ಬೆನ್ನೆಲುಬಾಗಿರೋ ನೀವು ಸಂಸಾರಕ್ಕೆ ನೀವು ಬೆನ್ನೆಲುಬಾಗಿರ್ತೀರಿ. ನಿಮ್ಮ ಸಂಸಾರ ಹಿಂದೆ ಇರೋ ನಿಮ್ಮ ಮನೆಯವರಾಯ್ತು, ನಿಮ್ಮ ಮಕ್ಕಳಾಯ್ತು, ಅವ್ರು ಗಟ್ಟಿರ್ಬೇಕಂದ್ರೆ ನೀವೆಲ್ಲ ನಿಮ್ಮ ಹೆಲ್ತಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಸೊ ಎಲ್ಲರೂ ಗಟ್ಟಿಯಾಗಿರ್ಬೇಕು, ಮನೋಸ್ಥೈರ್ಯವಾಗಿರ್ಬೇಕು. ಎಲ್ಲರೂ ಸಾಧನೆ ಮಾಡಬೇಕು ಅಂತಂದ್ರೆ ಯಾವಾಗಲೂ ಪಾಸಿಟಿವ್ ಆಗಿರ್ರಿ, ಪಾಸಿಟಿವ್ ಹೋಪ್ಸ್ ಇಟ್ಕೊರಿ. ವಯಸ್ಸು ಹೋತು ಅಂತ ಯಾರಿಗೂ ವಿಚಾರ ಮಾಡಬೇಡ್ರಿ. ವಯಸ್ಸು ಏಜ್ ಇಸ್ ಜಸ್ಟ್ ಅ ನಂಬರ್, ಅದು ಒಂದು ನಂಬರ್ ರೀ. ನಮಗೆ ಅದ್ರ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಟೈಮಿಗೆ ಏನೇ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲೇ ನಮ್ಮ ಅಜ್ಜಿ ಇವತ್ತು. ಸೊ ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್ ಮಾಡ್ಲಿಕ್ಕತ್ತೀನಿ, ಇನ್ನೂ ಮಾಡ್ತೀನಿ ಅನ್ನೋ ಮನೋಸ್ಥೈರ್ಯ ನನ್ನಲ್ಲಿದೆ. ನನಗಿಲ್ಲಿ ಕರೆಸಿ ಇಂದು ವಿಶೇಷ ಸ್ಥಾನ ಕೊಟ್ಟಿದ್ದಕ್ಕೆ ಅಪೂರ್ವ ಮೇಡಮ್ ಮತ್ತು ಉದಯ್ ಸರ್ ಅವರಿಗೆ ಮತ್ತೆ ಸಂಪೂರ್ಣ ಗುಳೇದ್ ಹಾಸ್ಪಿಟಲ್ ಸಿಬ್ಬಂದಿಯವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಅವನೆಯರೆಲ್ಲ ಧೈರ್ಯ ತುಂಬಿದರು, ಬಾಳಲಿ ಎಂದು ಸೋಲಿಲ್ಲ ಜಯವ ತೋರಲು.
ಹಾಗೆ ಲತೆಯ ಹಾಗೆ ಎನ್ನುವರೆಲ್ಲ ಕವಿಯ ಹಾಗೆ ಯಾರು ನಂಬರು ಇದನ್ನು ಹೆಣ್ಣುಗಳೆಂದು ಅಬಲೆಯರಲ್ಲ ಧೈರ್ಯ ತುಂಬಿರಲು ಬಾಳಲಿ ಎಂದು ಸೋಲೆ ಇಲ್ಲ ಛಲವ ತೋರಲು ವೈರಿ ಯಾರು ಗೆಳೆಯನು ಯಾರು ಒಂದು ತಿಳಿಯುವುದಿಲ್ಲ ಮೋಸ ಮಾಡೋ ಜನಗಳು ಯಾರು ಯಾರು ಹೇಳುವರಿಲ್ಲ ಸಹನೆಯೆಂದು ಗೆಳೆಯನಂತೆ ಜಾಣ್ಮೆಯೊಂದೇ ದೈವದಂತೆ ಎಂದು ಅರಿತಾಗ